ಎಲ್ಲ ತಗೊಂಡ್ರು ಕೊನೆಯಲ್ಲಿ ಉಳಿಯೋದು ಕಾರಂತರ ಚಿಂತನೆಗಳೇ. ಅದರಲ್ಲೂ ಇದರಲ್ಲಿ ಕಥೆ ಇರೋದ್ರಿಂದ ಇದು ಇದು ದೃಶ್ಯಾತ್ಮಕವಾಗುತ್ತೆ. ಆದರೆ ಇದಕ್ಕಿಂತಲೂ ನನಗೆ ಅದ್ಭುತ ಅನಿಸೋದು ಅವ್ರ ಮುಖರ್ಜಿಯ ಕನಸುಗಳನ್ನು ತಂದಿದ್ದು. ಅದು ಪೂರ್ತಿ ಚಿಂತನಾತ್ಮಕವಾದ. ಆ ಚಿಂತನಾತ್ಮಕವಾದನ್ನ ಈ ಮುಖರ್ಜಿ ಒಂದು ಕಾದಂಬರಿನಲ್ಲಿ ಒಂದು ವಸ್ತು ಹಿಡಿದು ಅವಳು ಏನು ಬೇಕಾದ್ರೂ ಮಾತಾಡ್ತಾಳೆ. ಅವಳು ಎಷ್ಟು ವರ್ಷ ಹಿಂದಕ್ಕೆ ಬೇಕಾದ್ರೂ ಹೋಗ್ತಾಳೆ. ಅದನ್ನು ದೃಶ್ಯಕ್ಕೆ ಹೇಗೆ ತರ್ತೀರ, ಆ ದೃಶ್ಯಕ್ಕೆ ತಂದ್ರು. ಮುಖರ್ಜಿಯ ಒಂದು ಕ್ಯಾರೆಕ್ಟರ್ ಬಹಳ ದೊಡ್ಡ ಆಕಾಶದ ಎತ್ತರಕ್ಕೆ ಬೆಳೆದಂತ ಕ್ಯಾರೆಕ್ಟರ್ ಆಗಿ ಕೊನೆಗೆ ಅದನ್ನ ದೃಶ್ಯಾತ್ಮಕ ಹೇಗೆ ತೋರಿಸ್ತೀರಾ? ಈ ಚಾಲೆಂಜಸ್ನ ಅವರು ತಗೊಂಡಿದ್ದಾರೆ. ಎರಡು ಅದ್ಭುತ ಕಾದಂಬರಿಗಳನ್ನ ತಂದಿದ್ದಾರೆ ತೆರೆಗೆ ಶೇಷಾದ್ರಿ ಅವರು. ಹಾಗಾಗಿ ಈ ಬೆಟ್ಟದ ಜೀವ ನೀವು ಕೇಳೋದಾದ್ರೆ, ಬೆಟ್ಟದ ಜೀವ ಕಥೆಯನ್ನು ಓದಿದಾಗ ಅದು ಅಷ್ಟೇ ಎಫೆಕ್ಟಿವ್ ಆಗಿದೆ. ಸಿನಿಮಾ ನೋಡಿದಾಗ ಕೂಡ ನನಗೆ ಅದು ಯಾವುದೇ ರೀತಿಯಲ್ಲಿ ಇದು ಕಮ್ಮಿ ಆಯಿತು ಅಂತ ನನಗೆ ಅನಿಸುತ್ತೆ. ಮತ್ತು ಅದ್ಭುತವಾದ ನಟನೆ. ಹೌದು. ಒಂದೇ ಮಾತು ಈ ಮುನ್ನುಡಿ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಬರುವಂಥ ಪ್ರಸಂಗ ಇದೆ ನೋಡಿ, ಐರನಿ ಆಫ್ ದಿ ಲೈಫ್ ಹೇಗಿರ್ತದೆ ಅಂತ ಹೇಳಿದ್ರೆ, ಮೊಹಮ್ಮದ್ ಆಫ್ ಇಂಡಿಯಾದಲ್ಲಿ ಮುತಾ ಮ್ಯಾರೇಜ್ ಅಂತ ಕ್ಲಾಸ್ ಬರುತ್ತೆ. ಶಿಯಾ ಪಂಗಡದಲ್ಲಿ ಅದು ಇದೆ ಪದ್ಧತಿ. ಏನಂತ ಹೇಳಿದ್ರೆ, ನೀವು ನಿಖಾ ಮಾಡೋ ಸಂದರ್ಭದಲ್ಲಿ ಮುಸ್ಲಿಮರಲ್ಲಿ ಮದುವೆ ಅಂದರೆ ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ ಆಫ್ ಲಾ ಇಸ್ ಈಕ್ವಲ್ ಟು ಕಾಂಟ್ರಾಕ್ಟ್. ಅಂದರೆ ಇಟ್ಸ್ ಎ ಕಾಂಟ್ರಾಕ್ಟ್, ಜನ್ಮದ ಅನುಬಂಧ, ಅದು ಇದು ಏನೂ ಇಲ್ಲ. ಇಲ್ಲಿ ಈ ಮುತಾ ಮ್ಯಾರೇಜ್ ಅನ್ನುವಂಥ ಕ್ಲಾಸ್ ಇವತ್ತಿಗೂ ಇದೆ ಮೊಹಮ್ಮದ್ ಆಫ್ ಇಂಡಿಯಾದಲ್ಲಿ. ತಮಾಷೆ ಏನು ಅಂತ ಹೇಳಿದ್ರೆ, ಬೇರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಇಲ್ಲ ಅದು, ಈ ಕ್ಲಾಸ್ ಇಲ್ಲ. ಇದು ನಾನು ಪಾಕಿಸ್ತಾನ ಚೆಕ್ ಮಾಡಿದ್ದೀನಿ, ಬಾಂಗ್ಲಾದೇಶ ಚೆಕ್ ಮಾಡಿದ್ದೀನಿ, ಅಲ್ಲಿಯ ಶರೀಯತ್ನಲ್ಲಿ ಇದಿಲ್ಲ, ಈ ಪ್ರೊವಿಷನ್ ಇಲ್ಲ. ಇಂಡಿಯಾದಲ್ಲಿ ಮಾತ್ರ ಇದೆ. ನಾವು ಮಾತಾಡೋದು ಭಾಳ ಅಂದರೆ ಎಷ್ಟೋ ಸಿನಿಮಾ ಕಥೆಗಳು ಇಂಡಿಯಾದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅನ್ನೋಂಥ ಒಂದು ಮಾತು ಬಂತಾರೆ ಮಾತಾಡುವಾಗ. ಹೇಳಿ. ಭಾರತದ ಮನಸ್ಥಿತಿಯಲ್ಲಿ ಈ ಕಥೆಯನ್ನ ನಾನು ಎರಡು ಪ್ರಶ್ನೆ ಕೇಳಿದೆ ಸರ್ಗೆ. ಇಲ್ಲಿ ಎರಡು ಸಂಭಾಷಣೆ ಇತ್ತು. ಅಲ್ಲ ಬರದ ಹಣೆ ಬರಹ ಅನ್ನೋ ಥರದ್ದು ಒಂದು ಮಾತು. ಹಣೆಯ ಬರಹ ಅನ್ನುವುದು ನನ್ನ ಪ್ರಕಾರ ಬ್ರಹ್ಮನ್ಗೆ ಅಂಟಾಕುವಂಥ ವಿಚಾರ. ಅದು ಭಾರತೀಯ ಮನಸ್ಥಿತಿ. ಅಲ್ಲ ಹಣೆ ಬರಹ ಬರುವ, ಅದಕ್ಕೆ ಸರ್ ಕೇಳಿದೆ. ಈಗ ಅದಕ್ಕೆ ಏನೋ ಒಂದು ಹೇಳಿದ್ರಲ್ಲ ಸರ್, ತಕ್ದೀರ್ ಅನ್ನುವ ಕಲ್ಪನೆ ಇಸ್ಲಾಂನಲ್ಲೂ ಇದೆ. ಹಾಗೆ ಅದನ್ನು ತಗೊಂಡಾಗ ಹಣೆ ಬರಹ ನಾನು ಜಸ್ಟಿಫೈ ಮಾಡಬಲ್ಲೆ ಅಂತಂದ್ರು ಒಂದು. ಎರಡನೇದು, ಮನೆಗೆ ಬಂದ ಸಂಪತ್ತನ್ನು ಎಡಗಾಲಲ್ಲಿ ಒದ್ದು ಕಳಿಸ್ಬೇಡ ಅಂತ. ಎಡ ಮತ್ತು ಬಲ ಆಲೋಚನೆ ಇಲ್ಲಿದ್ದು ಅಂತಾನೆ ಅನ್ಸೋದು. ಅದು ಇಸ್ಲಾಂನಲ್ಲಿ ಇಲ್ಲ ಅನ್ಕೊಳ್ತೀನಿ, ಅನ್ಕೊಂಡೆ. ಅದನ್ನು ಕೇಳಿದೆ. ಇಲ್ಲ ಬರೀದಿರೋದು ನಾನು ಭಾರತೀಯನೇ ಅಲ್ವಾ, ನಾನು ಭಾರತೀಯನಾಗಿ ನನಗೆ ಅದೇ ಎಕ್ಸ್ಪ್ರೆಷನ್ ಬರ್ತದೆ ಅಂತ. ಆಮೇಲೆ ಅಮ್ಮ ಅವ್ರ ಜೊತೆಲೆ ಕೂತ್ಕೊಂಡು ನಾನು ಸಿನಿಮಾ ನೋಡಿದೆ. ಅವ್ರು ಹೇಳಿದ್ರು, ಎಂಥ ವಿಚಾರ ಇದು, ಎಂಥ ಧರ್ಮ, ಇದಕ್ಕೆ ಕೊನೆನೇ ಇಲ್ವಾ, ಇದು ಹೀಗೂ ನಡೀತಿರ್ಬೋದಲ್ವಾ, ಹಾಗೆ ಅಂತಂದ್ರು. ಸರ್ನ ಕೇಳಿದೆ, ಅಮ್ಮ ಈ ಸಿನಿಮಾ ಆದ ನಂತರ ಆ ಸಂಸ್ಕೃತಿ ನಿಂತೋಗಿದೆ. ಹೈದರಾಬಾದಲ್ಲಿ ಇದೆ, ಕರಾವಳಿಯಲ್ಲಿ ಇಲ್ಲವಂತೆ. ಹೈದರಾಬಾದಲ್ಲಿ ಒಂದು 2 ಘಟನೆ ಆ ನಂತರ ಬಂದದ್ದು ಅಷ್ಟೇ. ಬಹುಶಃ ಈ ಸಿನಿಮಾದಿಂದ ಅಂತ ನಾನೇನು ಹೇಳ್ತಿಲ್ಲ. ಜಾಗತೀಕರಣ ಬಂತು, ಬೇರೆ ಬೇರೆ ರೀತಿಯ ಸಾಮಾಜಿಕ ಬದಲಾವಣೆ ಆಯಿತು. ಹಾಗಾಗಿ ಇದೆಲ್ಲ